ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನಿವೇಸ್ ಟ್ರಕ್ಲಾಕ್ಸ್. ಯಾಕಪ್ಪ ವಿಡಿಯೋಸ್ ಬಂದಿಲ್ಲ ಅಂದರೆ ಗಾಡಿಗೆ ಹೋಗಿ ಒಂದು ತಿಂಗಳ ಮೇಲೆ ಆಗಿದೆ. ಯಾಕೆ ಹೋಗಿಲ್ಲ ಅಂದರೆ ಹೊಸ ಗಾಡಿ ಬುಕ್ ಮಾಡಿದ್ದೆ, ಗಾಡಿ ಎಲ್ಲ ಬಂದಿದೆ, ಗಾಡಿ ವರ್ಕ್ ಮಾಡಿಸ್ತಿದ್ದೀವಿ. ಬನ್ನಿ ಗಾಡಿ ಎಲ್ಲ ತೋರಿಸ್ತೀನಿ. ಈಗ ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ರೆಗ್ಯುಲರ್ ಬರುತ್ತೆ ವೀಡಿಯೋಸು. ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮನೆ ಗಾಡಿ ಎಲ್ಲ ತೋರಿಸ್ತೀನಿ ನೀಟಾಗಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಗಾಡಿ. ಟೆಂಪಲ್ ಹತ್ರ ತೊಗೊಂಬಂದಿದ್ದೀವಿ. ನೋಡಿ ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ದೀವಿ. ಗಾಡಿ ಪೂಜೆ ಮಾಡಿಕೊಂಡು ಡೆಲಿವರಿ ತಗೊಳ್ಳೋಣ ಅಂತ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ತಗೊತಾ ಇದ್ದೀನಿ ಡೆಲಿವರಿ. ಬನ್ನಿ, ಗಾಡಿ ಪೂಜೆ ಕಾರ್ಯಕ್ರಮ ನಡೀತಿದೆ. దేవాలను తెలుసుకోపా. అఘోరపట్ స్వాహ ఓం చరచట 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 బందే 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 దేగా 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 అఘోరపట్ స్వాహ. ವಿಶ್ವಾಸ ದೇವ್ರು ತಿಳ್ಕೊಂಡು ಆಂಜನೇಯಸ್ವಾಮಿ ಎಲ್ಲ ತಿಳ್ಕೊಂಡು ನಿಮ್ಮ ಮನೆ ದೇವ್ರು ತಿಳ್ಕೊಂಡು ಇದೇ ಬರ್ಬಿಟ್ಟು ಜ್ವರ ಹೊಡಿತೀವಿ. ಗಾಡಿ ಹಾಕೊಂಡು ಮನೆ ದೇವ್ರು ತಿಳ್ಕೊಂಡು ಈಗಲೆಲ್ಲ ಇದಾವಲ್ಲ, ಇಲ್ಲ ಇಲ್ಲ ತಗೊಂಡಿದ್ದಾರೆ. ನಮ್ಮ ಫ್ಯಾಮ್ಲಿ ಫೋಟೋಸು, ನಾನು, ನಮ್ಮ ಮಕ್ಕಳು, ಮಿಸ್ಸಸ್ಸು, ನಮ್ಮಪ್ಪ ಅಮ್ಮ, ನಮ್ಮ ದೊಡ್ಡಪ್ಪ. ಗುರು ಪೂಜೆ ಎಲ್ಲ ಮುಗೀತು. ನೋಡಿ ಆಂಜನೇಯನ ಟೆಂಪಲ್ ಹತ್ರ
ಈಗ ಫ್ಯಾಮ್ಲಿ ಜೊತೆ ಒಂದು ರೌಂಡು ಫಸ್ಟ್ ರೈಡು ಫ್ಯಾಮ್ಲಿ ಜೊತೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಬಾಯ್ ಬಾಯ್ ಮಾಡ್ರಿ, ಬಾಯ್ ಮಾಡ್ರಿ, ಬಾಯ್ ಮಾಡ್ರಿ. ಸೊಮೆ ಬಾಯ್. ಯಾರು ಇಲ್ಲ. ಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತು. ಈಗ ಗಾಡಿ ವರ್ಕ್ ಮಾಡಿಸ್ಬೇಕು. ಗಾಡಿ ತಂದು 2 ದಿನ ನಮ್ಮೂರು ಸ್ಕೂಲ್ ಹತ್ರ ನಿಲ್ಲಿಸಿದೆ. ಮನೆ ಹತ್ರ ಹೋಗಲ್ಲ ಗಾಡಿ. ಇದು ನೋಡಿ, ನಾವು ಓದಿದ್ದು ಸ್ಕೂಲು. ಅದರಿಂದ ಗಾಡಿ ತೊಗೊಂಡೀಗ ವರ್ಕ್ ಮಾಡಿಸ್ಬೇಕು. ಬನ್ನಿ, ಏನೇನು ಮಾಡಿಸ್ತೀನಿ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹೊರಟೋಣ. ಫಸ್ಟ್ ಬಂದು ವೆಲ್ಡಿಂಗ್ ಅಂಗಡಿ ಹತ್ರ ಹೋದೆ. ಅಲ್ಲಿ ಫುಲ್ ಗಾಡಿಗಳು ಜಾಸ್ತಿ ಇದ್ದಾವೆ. ನಾಳೆ ನಾಳೊಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಯಾಕೆ ಖಾಲಿಯಾಗಿರೋದು ಅಂತ ಟೈರ್ಗೆ ಪೌಡ್ರ್ ಹಾಕೋಣ ಅಂತ ಬಂದೆ. ಟೈರ್ ಶಾಪ್ ಹತ್ರ ಪೌಡ್ರ್ ಹಾಕ್ಸ್ತಿದ್ದೀನಿ. ಈ ಪೌಡ್ರ್ ಏನಕ್ಕೆ ಟೈರ್ಗೆ ಹಾಕೋದು ಅಂದರೆ ಆಲ್ಮೋಸ್ಟ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ವೆಹಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಹೊಸ ಟೈರ್ ಅಲ್ವಾ, ಅದನ್ನೆಲ್ಲ ಫುಲ್ ಓಪನ್ ಮಾಡಿ ಪೌಡ್ರ್ ಹಾಕಬೇಕು ಈ ಟೈರಿಂಗೆಲ್ಲ. ಅದರಿಂದ ಫಸ್ಟ್ ಕೆಲಸ ಇದೇ ಮಾಡಿಸೋಣ ಅಂತ ಮಾಡಿಸಿದ್ದೀನಿ. ನೆಕ್ಸ್ಟು ವೆಲ್ಡಿಂಗ್ ಅಂಗಡಿ ಹತ್ರ ನಾಳೆ ನಾಳದ್ದು ಹೋಗೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ಡೋರ್ಗೆಲ್ಲ ಪಟ್ಟಿ ಎಲ್ಲ ಕೊಡಿಸಿದ್ದೀವಿ. ಸ್ಟಾರ್ಟ್ ಮಾಡಿದ್ದಾರೆ ವರ್ಕು. ಸೈಡ್ ಉಕ್ಕೆಲ್ಲ ಆಗಿದೆ, ರೆಡಿ ಆಗಿದೆ. ಉಕ್ಕೆಲ್ಲ ಇಟ್ಟಿದ್ದಾರೆ. ಆ ಕಂಪ್ನಿ ಉಕ್ಕು ಮೇಲೆ ಬರುತ್ತಲ್ಲ, ಅದು ಚೆನ್ನಾಗಿರಲ್ಲ. ಅದಕ್ಕೆ ನಾವು ಸಪ್ರೇಟಾಗಿ ಇಡಬೇಕು ಉಕ್ಕು. ಮತ್ತು ಹಿಂದೆ ಗಿರ್ಲ್ ಬರುತ್ತೆ. ಮತ್ತು ಡೋರ್ ಬೆಂಡ್ ಆಗ್ದಿರ ನೋಡಿ ಎಲ್ಲ ಫುಲ್ ಸೇಫ್ಟಿ ಮಾಡಿದ್ದಾರೆ. ನೋಡಿ ನಮ್ಮ ಲೋಕಿ ಅಣ್ಣವ್ರ ಗ್ಯಾರೇಜು. ಫುಲ್ ನೈಟ್ ಆದ್ರೂ ವರ್ಕ್ ಮಾಡ್ತಿದ್ದಾರೆ. ಒಂದು 6:30-7 ಗಂಟೆ ತನಕ ಮಾಡ್ತಾರೆ. ಉಕ್ ವರ್ಕು ಮತ್ತು ಡೋರ್ ವರ್ಕ್ ಎಲ್ಲ ಆಗಿದೆ. ಮತ್ತು ನೋಡಿ ಕೆಳಗಡೆ ಗೆಲ್ಲು ರೆಡಿ ಮಾಡ್ತಿದ್ದಾರೆ. ಇನ್ನೂ ಫುಲ್ಲು ನೀಟಾಗಿ ರೆಡಿ ಆದಮೇಲೆ ನೀಟಾಗಿ ಕಾಣಿಸುತ್ತೆ. ಬನ್ನಿ ಮತ್ತೆ ನೋಡಿಸ್ತೀನಿ ಅದೆಲ್ಲ. ಟೂಲ್ ಬಾಕ್ಸು ರೆಡಿ ಇದೆ. ಟೂಲ್ ಬಾಕ್ಸು ಸ್ವಲ್ಪ ದೊಡ್ಡದಾಗೆ ಮಾಡೋಕ್ಕೆ ಹೇಳಿದ್ದೀನಿ, ಯಾಕೆಂದರೆ ಹೊರಗಡೆ ಹೋದಾಗ ಅಡುಗೆ ಮಾಡ್ಕೊಬೇಕಲ್ವ. ನೋಡಿ ಟೂಲ್ಸ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ, ನೀಟಾಗಿ ಮುಂದೆನೇ ಫಿಟ್ ಮಾಡಿಸಿದೆ. ಯಾಕೆಂದರೆ ಹಿಂದೆ ಆದರೆ ಮೇಲೆ ಇದಾಗಿ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ವೆಲ್ಡಿಂಗ್ ವರ್ಕ್ ಎಲ್ಲ ಮುಗೀತು. ಈಗ ಪೇಂಟ್ ವರ್ಕ್ ಮಾಡಿಸಿದ್ದೀನಿ. ಪೇಂಟು ಎಕ್ಸ್ಟ್ರಾ ಎಲ್ಲ ಮಾಡಿದಾರಲ್ಲ ಟೂಲ್ಸ್ ಬಾಕ್ಸ್ಗೆ ಮತ್ತು ಗಿರ್ಲಿಗೆ ಎಲ್ಲ ಪೇಂಟ್ ಬರುತ್ತೆ. ನೋಡಿ ನಮ್ಮ ಮಂಜಣ್ಣವರು ಪೇಂಟ್ ಮಾಡ್ತಿದ್ದಾರೆ. ತುಂಬ ಸೂಪರಾಗಿ ಮಾಡ್ತಾರೆ ಪೇಂಟು. ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾಂಟ್ಯಾಕ್ಟ್ ಮಾಡೋಗಿದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡ್ತಾರೆ ವರ್ಕು. ಅದರಿಂದ ನೋಡಿ, ಯಾರಾದರೂ ಇಲ್ಲಿ ಬಂದು ಮಾಡಿಸೋಗಿದ್ರೆ ಮಾಡಿಸ್ಬೋದು. ಫುಲ್ ಪೇಂಟು ಎಲ್ಲ ಮುಗಿದ್ಮೇಲೆ ಫುಲ್ ನೀಟಾಗಿ ಕಾಣಿಸುತ್ತೆ. ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ. ಬನ್ನಿ ಮತ್ತೆ ವಿಡಿಯೋ ಮಾಡಿ ನೋಡಿಸ್ತೀನಿ ಯಾವ ಥರ ಇದೆ ಗಾಡಿ ಅಂತ. ಪೇಂಟ್ ವರ್ಕೆಲ್ಲ ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ ಪೇಂಟು. ಇಲ್ಲಿ ಬಂದಿದ್ದೇ ಎಲೆಕ್ಟ್ರಾನಿಕ್ ಇಲ್ಲಿ ಬ್ರೇಕ್ ಲೈಟ್ಸು, ಪಾರ್ಕಿಂಗ್ ಲೈಟ್ಸು, ಹಾರನ್ನು ಮತ್ತು ಫ್ರಂಟ್ ಚೆಸ್ಟ್ ಲೈಟು ಎಲ್ಲ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಎಲೆಕ್ಟ್ರಿಕಲ್ ಕೆಲಸ ಮುಗಿದ್ರೆ ಮತ್ತು ಇನ್ನು ಸ್ಟಿಕ್ಕರಿಂಗ್ ಮಾಡಿ ಹೋಗೋದೆ, ಲೋಡ್ಗಿಡೋದೆ. ಇದು ನೋಡಿ ನಮ್ಮ ಗಿಡ್ಡು ಅಣ್ಣವ್ರ ವರ್ಕ್ಶಾಪು. ನೋಡಿ ಹಾರನ್ಸ್ ಎಲ್ಲ ಫಿಟ್ಟಿಂಗ್ ಆಗಿದೆ, ಚೆಸ್ಟ್ ಲೈಟ್ ಎಲ್ಲ ಫಿಟ್ಟಿಂಗ್ ಆಗಿದೆ. ನೋಡಿ ಲೈಟ್ಸು, ಕೆಳಗಡೆ ಚೆಸ್ಟ್ ಲೈಟು, ಮೇಲೆ ಚೆಸ್ಟ್ ಲೈಟು. ನೋಡಿ ನಮ್ಮ ಹುಡುಗ ಯೂಟ್ಯೂಬ್లో వస్తాపో పొద్దున్నకై. ಗಾಡಿ ವರ್ಕ್ ಎಲ್ಲ ಮುಗೀತು, ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ನೋಡಿ ನೀಟಾಗಿ ಕಾಣಿಸ್ತಿದೆ. ಎಲ್ಲ ಬಂದ್ವಿ. ಸ್ಟಿಕ್ಕರ್ ಕಟಿಂಗ್ ಲಾಸ್ಟು. ಸ್ಟಿಕ್ಕರ್ ಕಟಿಂಗ್ ಮುಗಿದ್ಮೇಲೆ ಫುಲ್ ಫಿನಿಶ್. ಫುಲ್ಲು ಗಾಡಿ ಎಲ್ಲ ಒಂದು ವಿಡಿಯೋ ಮಾಡಿಬಿಡೋಣ ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಮಾಡಿಸಿದ್ದೀನಿ ಅನ್ಕೊತೀನಿ. ಏನಾದರೂ ಪೆಂಡಿಂಗ್ ಇದ್ದರೆ ಹೇಳಿ, ಪರವಾಗಿಲ್ಲ. ನೋಡಿ
SNA ನಟ್ಸ್. ಸ್ಟಿಕ್ಕರಿಂಗ್ ಮಾಡ್ತಿದ್ದಾರೆ. ಸಂಜೆ ಆಯಿತು. 2 ದಿನ ಬೇಕು ಗುರು, ಒಂದು ದಿನಕ್ಕೆ ಮುಗಿಯಲ್ಲ. ಆಲ್ಮೋಸ್ಟ್ ಸಂಜೆ ಆಗ್ತಾ ಬಂತು. ಇನ್ನೂ ಜಾಸ್ತಿ ಪೆಂಡಿಂಗ್ ಇದೆ. ಫುಲ್ ಫಿನಿಶ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ ಗಾಡಿ. ನೋಡಿ ಅಲ್ಲೊಂದು ಸೈಡಲ್ಲೆಲ್ಲ ಫಾಲ್ಗೆಲ್ಲ ಹಾಕ್ತಿದ್ದಾರೆ ಅಣ್ಣವರು. ಇಲ್ಲಿ ನೋಡಿ ಟೈರ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ NVS ಟ್ರಕ್ ಬ್ಲಾಗ್ಸ್ ರೆಡಿ ಮಾಡ್ತಿದ್ದಾರೆ ಅಣ್ಣವರು. ಕ್ಯಾರಿಯರ್ ಮೇಲೆ NVS ಟ್ರಕ್ ಲೈನ್ಸು, ಇಲ್ಲಿ ಮಾತ್ರ ಯೂಟ್ಯೂಬ್ ನೇಮ್ ಫುಲ್ ನೇಮ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಬರುತ್ತೆ. NVS ಟ್ರಕ್ ಬ್ಲಾಗ್ಸು ಬರುತ್ತೆ, NVS ಟ್ರಕ್ ಲೈನ್ಸು ಬರುತ್ತೆ. ಕಟಿಂಗ್ ಮಾಡಿದ್ದಾರೆ ನೋಡಿ NVS. ಓಕೆ ಡನ್. NVS ಟ್ರಕ್ ಬ್ಲಾಗ್ಸ್ ಫುಲ್ ಫಿನಿಶ್ ಮಾಡ್ತಿದ್ದಾರೆ ಅಣ್ಣ. ಜಾಸ್ತಿ ಏನು ಮಾಡಿಸಿಲ್ಲ ಗುರು, ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಅನ್ಕೊತೀನಿ. ಓವರ್ ಏನಾಗಿಲ್ಲ ಗಾಡಿಗೆ. ನೋಡಿ ಇಲ್ಲಿ ನೋಡಿ ಫ್ರಂಟ್ ನೇಮ್ ಬೋರ್ಡು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಫುಲ್ ಎಲ್ಲ ಕಟ್ಟಿಂಗ್ ಆದಮೇಲೆ ಫುಲ್ ಗಾಡಿ ರೌಂಡ್ ಒಂದು ವಿಡಿಯೋ ಮಾಡ್ತೀನಿ, ಆಗ ಗೊತ್ತಾಗುತ್ತೆ ನಿಮಗೂ. ಸಿಂಪಲಾಗಿ ಮಾಡಿಸಿದ್ದೀನಿ ಅನ್ಕೊತೀನಿ, ಬಟ್ ನೀವೇ ಹೇಳಬೇಕು ಹೇಗಿದೆ ಅಂತ ಕಮೆಂಟ್ ಮಾಡಿ. ಗಾಡಿದೆಲ್ಲ ಕಂಪ್ಲೀಟ್ ಆಯಿತು. ಸ್ಟಿಕ್ಕರ್ ಕಟ್ಟಿಂಗು ಎಲ್ಲ ಫುಲ್ ಒಂದು ಗಾಡಿ ರೌಂಡ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಮೇಲೆ ನೇಮ್ ಬೋರ್ಡು NVS ಟ್ರಕ್ ಲೈನ್ಸು, ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ, ಚೌಡೇಶ್ವರಿ ದೇವಿ. ಸ್ಟಿಕ್ಕರ್ ಕಟ್ಟಿಂಗ್ ಹೇಗಿದೆ, ಚೆನ್ನಾಗಿದೆ ಅನ್ಕೋತೀನಿ. ಸಿಂಪಲ್ಲಾಗಿ ನೋಡಿ, ನಿಮ್ಗೇನನ್ಸುತ್ತೋ ಕಮೆಂಟ್ ಮಾಡಿ. ನೋಡಿ ಸೈಡು ಡೋರ್ ಮೇಲೆ NVS ಅಷ್ಟೇ, ಅಲ್ಲಿ ಮೇಲೆ ನಮ್ಮ ಪಾಪ ಹೆಸರು. ಮತ್ತು ಟೂಲ್ ಬಾಕ್ಸ್ ನೋಡಿ ಸಾಕು. ಸಿಂಪಲ್ಲಾಗಿ ಏನಿಲ್ಲ, ದೊಡ್ಡದಾಗಿ ಇದೆ. ಎಲ್ಲ ಅಡುಗೆ ಸಾಮಾನೆಲ್ಲ ಇಟ್ಕೊಬೋದು. ಆಲ್ರೆಡಿ ನಮ್ಮ ಗಾಡಿ ಕ್ರೇಟ್ ಹಾಕಿ ನಿಲ್ಸಿದ್ದೀವಿ, ಲೋಡ್ಗೆ ಹೋಗ್ಬೇಕು. ನೋಡಿ ಇಲ್ಲಿ NVS ಟ್ರಕ್ ಬ್ಲಾಕ್ಸ್ ಬರುತ್ತೆ. ಆಲ್ ಇಂಡಿಯಾ ಪರ್ಮಿಟು. ಜಾಸ್ತಿ ಏನು ಮಾಡಿಸಿಲ್ಲ ಅನ್ಕೋತೀವಿ, ಸಿಂಪಲ್ಲಾಗಿ ಇದೆ. ನೋಡಿ ಬ್ಯಾಕ್ ಸೈಡು ಈ ಥರ ಇದೆ. ಏನು ಹಿಂದೆ ಏನು ಜಾಸ್ತಿ ಏನು ಹಾಕ್ಸಿಲ್ಲ ಗುರು, ಸ್ಟಿಕ್ಕರಿಂಗು ಹೇಗಿದೆ ಅಂತ ನೀವೇ ಹೇಳಬೇಕು. ಅಷ್ಟೇ ಸೈಡು ಅಷ್ಟೇ, ಜಾಸ್ತಿ ಮಾಡಿಸಿಲ್ಲ, ಸಿಂಪಲ್ಲಾಗಿ. ನೋಡಿ ಮತ್ತು ಏರು ಆಡ್ ಬ್ಲೂ ಡೀಸಲ್. ಈ ಡೋರ್ ಮೇಲೆ NVS, ಅಲ್ಲಿ ಮೇಲೆ ವಿಶಾಲ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗಾಡಿ ಸಿಂಪಲಾಗಿ ಮಾಡಿಸಿದ್ದೀನಿ, ಜಾಸ್ತಿ ಏನು ಮಾಡಿಸಿಲ್ಲ. ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆಯಿಂದ ರೂಟ್ ಮೇಲೆ ಹೋಗೋದು. ಡೈಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ, ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರು ಹೊಸದಾಗಿ ನೋಡ್ತಾ ಇದ್ದೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್.